ಬಿಟ್ಕಾಯಿನು ಆಲ್ಮೋಸ್ಟ್ 50% ಡೌನ್ ಇದೆ. ಆದ್ರೂ ಕೂಡ ತುಂಬಾ ಜನ ಟ್ರೈ ಮಾಡ್ತಾ ಇದ್ದಾರೆ ಆಲ್ ಟೈಮ್ ಲೋನ ಕ್ಯಾಚ್ ಮಾಡೋದಕ್ಕೆ. ಇಲ್ಲಿ ಎಂಟ್ರಿ ಕ್ರಿಯೇಟ್ ಮಾಡ್ಬಿಟ್ರೆ ನಮ್ಗೆ ಇಲ್ಲಿಂದ ಒಳ್ಳೆ ಪ್ರಾಫಿಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಆಬ್ವಿಯಸ್ಲಿ ತುಂಬಾ ಜನಕ್ಕೆ ಈ ಟ್ರಿಕ್ಸ್ ಗೊತ್ತಿಲ್ಲ. ಏನಂತ ಅಂದ್ರೆ ಆಲ್ ಟೈಮ್ ಲೋನ ಯಾವ ತರ ಕ್ಯಾಚ್ ಮಾಡೋದು, ಯಾವ ತರ ಫೈಂಡ್ ಔಟ್ ಮಾಡೋದು ಅಂತ ಅಂದ್ಬಿಟ್ಟು. ಅದನ್ನ ಹೇಳ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತೆ ಫಾಲೋ ಮಾಡ್ಕೊಳ್ಳಿ. ಮೇಜರ್ ಆಗಿ ಯಾವಾಗೂ ಬಿಟ್ಕಾಯಿನ್ ಬಾಟಮ್ ಆಗಿರೋದು ಲಾಸ್ಟ್ ಅಲ್ಲಿ, ಬೇರ್ ಮಾರ್ಕೆಟ್ ಲಾಸ್ಟ್ ಅಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಫಡ್ ರಿಲೀಸ್ ಆಗುತ್ತೆ. ಅಂದ್ರೆ ಬಿಟ್ಕಾಯಿನ್ ಮೇಲೆ ಒಂದು ನೆಗೆಟಿವ್ ನ್ಯೂಸ್ ರಿಲೀಸ್ ಆಗುತ್ತೆ. ಸೊ ಅದಾದ್ಮೇಲೆ ಮಾರ್ಕೆಟು ಫಾಲ್ ಆಗ್ಲಿಲ್ಲ ಅಂತ ಅಂದ್ರೆ, ಬಿಟ್ಕಾಯಿನ್ ಫಾಲ್ ಆಗ್ಲಿಲ್ಲ ಅಂತ ಅಂದ್ರೆ ಅಲ್ಲಿಂದ ಬಿಟ್ಕಾಯಿನ್ ರೈಸ್ ಆಗುತ್ತೆ ಅಂತಾನೆ ಅರ್ಥ. ಓಕೆ, ಸೊ ಲಾಸ್ಟ್ ಹಿಸ್ಟ್ರಿ ನೀವು ತೆಗೆದು ನೋಡಿ, ಹಿಂಗೆ ಇರೋದು. ಸೊ ಇದರಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಇವಾಗ ಸೇಮ್ ಅದೇ ರೀತಿ ಸಿನಾರಿಯೋ ಇವಾಗ ಆಗ್ತಾ ಇದೆ. ಏನ್ ಗೊತ್ತಾ? ಸೊ ಟೋಟಲ್ 2 ಸಿನಾರಿಯೋ ಇದೆ. ಒಂದು ರೀಸೆಂಟ್ ಆಗಿ ಕೋಲ್ಡ್ ವ್ಯಾಲೆಟ್ ಹ್ಯಾಕ್ ಆಗಿದ್ದು. ಓಕೆ, ಅದ್ರ ಪಿನ್ನ ಎ ಐ ಮುಖಾಂತರ ಯೂಸ್ ಮಾಡಿಬಿಟ್ಟು ಅದು ಕೋಲ್ಡ್ ವ್ಯಾಲೆಟ್ ಅಲ್ಲಿ ಎಷ್ಟು ಫಂಡ್ಸ್ಗಳಿತ್ತು, ಆಲ್ಮೋಸ್ಟ್ $300 million. ಫಂಡ್ಸ್ ಆಫ್ ಬಿಟ್ಕಾಯಿನ್ ನ $300 million ಫಂಡ್ ಆಫ್ ಬಿಟ್ಕಾಯಿನ್ ನ ಎತ್ತರಲ್ಲಿ ಸಕ್ಸಸ್ಫುಲ್ ಆಗಿದ್ರು ಸ್ಕ್ಯಾಮರ್ಸ್ ರೀಸೆಂಟ್ ಆಗಿ 2 ದಿವಸ ಮುಂಚೆ. ಅದೊಂದು ಒನ್ ಆಫ್ ದ ಬಿಗ್ಗೆಸ್ಟ್ ನ್ಯೂಸ್ ಆಗಿತ್ತು. ಆದರೆ ತುಂಬ ಜನಕ್ಕೆ ಗೊತ್ತಿಲ್ಲ, ಅದು ಡೈರೆಕ್ಟ್ ಆಗಿ ಬಿಟ್ಕಾಯಿನ್ನೆಲ್ಲ ಹ್ಯಾಕ್ ಮಾಡಿದ್ದು. ಕೋಲ್ಡ್ ವ್ಯಾಲೆಟ್ನ ಹ್ಯಾಕ್ ಮಾಡೋದು ಎಗೆ ಸ್ವಲ್ಪ ಈಸಿ ಆಗಿತ್ತು, ಅದರಿಂದ ಹ್ಯಾಕ್ ಮಾಡಿದೆ. ಇನ್ನೊಂದೇನು ಅಂತ ಅಂದರೆ, ಮೈಕಲ್ ಸೆಲ್ಲರು ಬಿಟ್ಕಾಯಿನ್ನ ಸೇಲ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಅವರ ಕಂಪ್ನಿ ಕಡೆಯಿಂದ ಮೈಕಲ್ ಸೆಲ್ಲರು $5 billion ಅಷ್ಟು ಸೆಲ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಆಲ್ರೆಡಿ ಈ ಇಯರಲ್ಲಿ 3 times ಬಿಟ್ಕಾಯಿನ್ನ ಸೇಲ್ ಮಾಡಿದ್ದಾರೆ. ಕಿಡ್ನಿ ಬೇಕಾದ್ರೆ ಸೇಲ್ ಮಾಡಿಬಿಡಿ, ಬಿಟ್ಕಾಯಿನ್ನ ಸೇಲ್ ಮಾಡಬೇಡಿ ಅಂತ ಹೇಳ್ತಾ ಇದ್ದರು. ಈ ಥರ ಬಿಟ್ಕಾಯಿನ್ನ ಸೇಲ್ ಮಾಡ್ತಾ ಇದ್ದಾರೆ ಅಂತಂದರೆ ಇದು ಕೂಡ ಬಿಗ್ಗೆಸ್ಟ್ ನ್ಯೂಸೇನೆ, ನೆಗೆಟಿವ್ ನ್ಯೂಸು. ಆದರೂ ಕೂಡ ಮಾರ್ಕೆಟು ಬೀಳಲಿಲ್ಲ. ಓಕೆ, ಇದು 3rd time 2026 ಇದು 3rd time ಅವರು ಸೇಲ್ ಮಾಡಿರೋದು. ಓವರ್ ಆಲ್ ಆಗಿ ಬಿಟ್ಕಾಯಿನ್ 50% ಡೌನ್ ಇದೆ. ಇದಕ್ಕಿಂತ ಇನ್ನೆಷ್ಟು ಡೌನ್ ಹೋಗುತ್ತೆ ಅಂತಂದರೆ 46 to 50K ವರೆಗೂ ಒಂದೊಳ್ಳೆ ಬೈಯಿಂಗ್ ಪ್ರೈಸ್ ಆಗ್ಬೋದು. ಈ ಒಂದು ಬೇರ್ ಮಾರ್ಕೆಟ್ ಎಂಡ್ ಆಗುವಂತಹ ಸಿಚುವೇಶನ್ ಬಂದಿದೆ ಅಂತ ಅನ್ಸುತ್ತೆ. ಇನ್ನೊಂದು ಲಾಸ್ಟ್ ಪುಷ್ ಇರುತ್ತೆ. ಆ ಪುಷ್ ಆದಮೇಲೆ ರಿವರ್ಸ್ ಆಗೇ ಆಗುತ್ತೆ ಬಿಟ್ಕಾಯಿನು. ಯಾರ್ಯಾರು ಇನ್ವೆಸ್ಟ್ ಮಾಡಿದ್ದೀರಾ, ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ, ಪ್ಲಾನ್ ಅಕಾರ್ಡಿಂಗ್ಲಿ. ಓಕೆ, ಥ್ಯಾಂಕ್ ಯು, ಬಾಯ್.